ಇನ್ನು ಈಶ್ವರಪ್ಪ ಹಾಗೆ ಡಿಕೆ ಶಿವಕುಮಾರ್ ನಡುವಿನ ವಾಕ್ ಸಮರಕ್ಕೆ ಮತ್ತಷ್ಟು ಅದು ತಾರಕಕ್ಕೇರ್ತಾ ಇರುವಂತಹ ಸಂಗತಿಗಳನ್ನ ನಾವು ನೋಡ್ತಾ ಇದ್ವಿ. ಡಿಕೆ ಶಿವಕುಮಾರ್ ಅವರ ಸೆಟಲ್ಮೆಂಟ್ ಮಾತಿಗೆ ತಿರುಗೇಟು ಕೊಟ್ಟಿರುವಂತಹ ಈಶ್ವರಪ್ಪ ಅವರೇ ಮತ್ತೆ ಜೈಲಿಗೆ ಹೋಗ್ತಾರೆ, ಆಗ ಫುಲ್ ಸೆಟಲ್ಮೆಂಟ್ ಆಗುತ್ತೆ ಅಂದಿದ್ದಾರೆ. ಹಾಗಾದ್ರೆ ಇವರಿಬ್ಬರ ಮಾತಿನ ಕದನ ಹೇಗಿತ್ತು ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ಡಿಕೆ ಶಿವಕುಮಾರ್ ಮತ್ತೆ ಜೈಲಿಗೆ ಹೋಗ್ತಾರೆ, ಜಡ್ಜ್ಮೆಂಟ್ ಬರುತ್ತೆ, ಆಗ ಜೈಲಿಗೆ ಮತ್ತೆ ಹೋಗ್ತಾರೆ, ಫುಲ್ ಸೆಟಲ್ಮೆಂಟ್ ಆಗುತ್ತೆ. ಇಂಥ ಗೂಂಡಾಗಳ ಮಾತಿಗೆ ನಾನು ಹೆದರಲ್ಲ, ಜಗ್ಗಲ್ಲ. ಈ ರೀತಿ ಗೂಂಡಾಗಳನ್ನ ನಾನು ಬಹಳ ನೋಡ್ತೀನಿ. ನನ್ನನ್ನು ಯಾವುದೇ ದಿಕ್ಕಲ್ಲೂ ಕೂಡ ಇವರು ಎದುರಿಸೋದು ಬೆದರಿಸೋದು ಮಾಡಕ್ ಸಾಧ್ಯ ಇಲ್ಲ. ಡಿಕೆ ಸೆಟಲ್ಮೆಂಟ್ ಹೇಳಿಕೆಗೆ ಕೆಎಸ್ ಈಶ್ವರಪ್ಪ ಡಿಚ್ಚಿ. ಅನುದಾನದ ಯುದ್ಧ, ಪ್ರತ್ಯೇಕ ರಾಷ್ಟ್ರದ ಕೂಗು, ಗುಂಡಿಕ್ಕಿ ಕೊಲ್ಲುವ ಕಾನೂನು. ಇದೇ ವಾಕ್ ಸಮರ ಇದೀಗ ಸೆಟಲ್ಮೆಂಟ್ ಸಮರಕ್ಕೆ ತಿರುಗಿದೆ. ಬಿಜೆಪಿ ಕಾಂಗ್ರೆಸ್ ನಡುವಿನ ಅನುದಾನ ಸಮರ ಒಂದ್ ಕಡೆಯಾದ್ರೆ ಕೆಎಸ್ ಈಶ್ವರಪ್ಪ ಮತ್ತು ಡಿಕೆ ಬ್ರದರ್ಸ್ ನಡುವಿನ ವಾಕ್ ಸಮರ ಮತ್ತೊಂದು ದಿಕ್ಕಿಗೆ ಹೊರಳಿದೆ. ಗುಂಡಿಕ್ಕಿ ಕೊಲ್ಲುವ ಕಾನೂನು ಜಾರಿಗೆ ತರಬೇಕು ಎಂದಿದ್ದ ಈಶ್ವರಪ್ಪಗೆ ತಿರುಗೇಟು ಕೊಟ್ಟಿದ್ದ ಡಿಕೆ ಸೆಟಲ್ಮೆಂಟ್ ಆಗಿದೆ ಅಂದಿದ್ರು. ಇದಕ್ಕೆ ಟಕ್ಕರ್ ಕೊಟ್ಟಿರುವ ಈಶ್ವರಪ್ಪ ಡಿಕೆ ಶಿವಕುಮಾರ್ದು ಅರ್ಧ ಸೆಟಲ್ಮೆಂಟ್ ಆಗಿದೆ, ಪೂರ್ತಿ ಸೆಟಲ್ಮೆಂಟ್ ಆಗುತ್ತೆ ಅನ್ನೋ ಮೂಲಕ ಡಿಕೆಶಿ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅವನು ಸೆಟಲ್ಮೆಂಟ್ ಒನ್ ರೌಂಡ್ ಸೆಟಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದ್ಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಅರ್ಧ ಸೆಟಲ್ಮೆಂಟ್ ಅಂದರೆ ಅವ್ರ ಲೆಕ್ಕದಲ್ಲಿ ನಾನು ಮೊನ್ನೆ ಚುನಾವಣೆ ಸ್ಪರ್ಧೆ ಮಾಡಲಿಲ್ಲಲ್ಲ, ಆ ಬಗ್ಗೆ ಇರ್ಬೋದು. ನಾನು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಒಂದು ಕೂದಲಿನಷ್ಟು ಕೂಡ ಅವ್ರದ್ದು ಎಫರ್ಟ್ ಇಲ್ಲ. ಅರ್ಥ ಆಯ್ತಾ? 100ಕ್ಕೆ 100. ಈಗ ಅರ್ಧ ಸೆಟಲ್ಮೆಂಟ್ ಆಗಿ ಜೈಲಿಗೆ ಹೋಗಿ ಬಂದ್ದಾರೆ. ಕಂಪ್ಲೀಟ್ ಅವ್ರದ್ದೆಲ್ಲ ಎನ್ಕ್ವೈರಿ ಮುಗಿದ್ಮೇಲೆ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ ಅಂತ ಅಂದ್ಕೊಂಡು ಅದ್ರ ಪ್ರಕಾರ ಎಷ್ಟು ಪೆನಾಲ್ಟಿ ಕಟ್ಟಬೇಕು, ಎಷ್ಟು ವರ್ಷ ಜೈಲಿಗೆ ಇರಬೇಕು ಅನ್ನೋದನ್ನು ಕೂಡ ಅವರಿಗೆ ಜಡ್ಜ್ಮೆಂಟ್ ಬರುತ್ತೆ, ಆಗ ಜೈಲಿಗೆ ಮತ್ತೆ ಹೋಗ್ತಾರೆ, ಫುಲ್ ಸೆಟಲ್ಮೆಂಟ್ ಆಗುತ್ತೆ. ಏನು ನಮ್ಮ ಈಶ್ವರಪ್ಪನವ್ರಿಗೆ ಏನಾದರೂ ಇವರು ಹೈಕೋರ್ಟ್ ಜಡ್ಜ್ ಆಗಿದ್ದಾರಾ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರಾ, ಇವತ್ತು ಜೈಲಿಗೆ ಹೋಗ್ತಾರೆ, ಜೈಲಿಂದ ಬರ್ತಾರೆ ಅಂತ ಹೇಳೋರು ಇವ್ರು ಯಾರು? ಇಂಥ ಗೂಂಡಾಗಳ ಮಾತಿಗೆ ಹೆದರಲ್ಲ, ಜಗ್ಗಲ್ಲ ಎಂದ ಈಶ್ವರಪ್ಪ. ಇಷ್ಟೇ ಅಲ್ಲ, ಸೆಟಲ್ಮೆಂಟ್ ಅನ್ನೋದು ಗೂಂಡಾಗಳ ಮಾತು, ಇಂಥ ಗೂಂಡಾಗಳ ಮಾತಿಗೆ ನಾನು ಹೆದರಲ್ಲ, ಜಗ್ಗಲ್ಲ ಅಂತ ಕೆಎಸ್ ಈಶ್ವರಪ್ಪ ಸವಾಲು ಹಾಕಿದ್ದಾರೆ. ಇವರು ಅರ್ಧ ಸೆಟಲ್ಮೆಂಟ್ ಎಲ್ಲ ಆಗಿದೆ, ಜೈಲಿಗೆ ಹೋಗಿದ್ರು ಇವರು. ಇದು ಅರ್ಧ ಸೆಟಲ್ಮೆಂಟು, ಇನ್ನು ಪೂರಾ ಬಗೆಹರಿದಿಲ್ಲ, ಬೇಲಲ್ಲಿದ್ದಾರೆ. ಪೂರಾ ಅವ್ರದ್ದು ಹಿಯರಿಂಗ್ ಮುಗಿದ ಮೇಲೆ ಮತ್ತೆ ಜೈಲಿಗೆ ಎಷ್ಟು ವರ್ಷ ಹೋಗ್ತಾರೋ ಗೊತ್ತಿಲ್ಲ, ಆಗ ಪೂರ್ಣ ಸೆಟಲ್ಮೆಂಟ್ ಆಗುತ್ತೆ. ಈ ರೀತಿ ಭಾಷೆಗಳಿದೆಯಲ್ಲ, ಅರ್ಧ ಸೆಟಲ್ಮೆಂಟು, ಪೂರ ಸೆಟಲ್ಮೆಂಟು, ಗೂಂಡಾಗಳು ಬಳಸೋಂಥ ಪದಗಳಿದು. ಆ ಸಿನಿಮಾದಲ್ಲಿ ಡೈಲಾಗ್ಗಳು ಕೇಳ್ತಿರ್ತೀವಿ. ಇಂಥ ಗೂಂಡಾ ಸೆಟಲ್ಮೆಂಟ್ ಭಾಷೆಗಳನ್ನು ಮಾನ್ಯ ಡಿ ಕೆ ಶಿವಕುಮಾರೇ ಬಿಡ್ರಿ. ನಾನು ಅದಕ್ಕೆ ಹೇಳ್ತೀನಲ್ಲ, ಈ ರೀತಿ ಗೂಂಡಾಗಳನ್ನ ನಾನು ಭಾಳ ನೋಡ್ಬಿಟ್ಟಿದ್ದೀನಿ. ನನ್ನನ್ನು ಯಾವುದೇ ದಿಕ್ಕಲ್ಲೂ ಕೂಡ ಇವರು ಎದುರಿಸೋದು ಬೆದರಿಸೋದು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇವ್ರು ನನಗೆ ಹೆದರಿಸ್ತಾರೆ. ಅವ್ರು ಹೆದರ್ಸಕ್ಕೆ ನಾನು ಯಾಕೆ ಬಗ್ಗಬೇಕು? ನಮ್ಮ ಹತ್ರನೂ ಕೆಂಪೇಗೌಡರ ರಕ್ತನೇ ಹರಿತಿದೆ. ಇನ್ನು ಸಹೋದರ ಪರ ಬ್ಯಾಟ್ ಬೀಸಿದ್ದ ಡಿಕೆ ಶಿವಕುಮಾರ್ ಗುಂಡಿಗೆ ಹೆದರುವ ಬ್ಲಡ್ ಅಲ್ಲ, ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲ ಅಂದಿದ್ರು. ಇದಕ್ಕೆ ಪಂಚ್ ಕೊಟ್ಟಿರುವ ಈಶ್ವರಪ್ಪ ನಮ್ಮ ಹತ್ರನೂ ಕೆಂಪೇಗೌಡರ ರಕ್ತ ಹರಿತಿದೆ ಎಂದಿದ್ದಾರೆ. ಡಿ ಕೆ ಸುರೇಶ್ ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಅಲ್ಲ, ಅದು ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲಪ್ಪ. ಇಡೀ ನಾಡಗೌಡ ಕೆಂಪೇಗೌಡ, ನಾಡ ಪ್ರಭು, ನಮ್ಮೆಲ್ರಿಗೂ ನಾಯಕರು ಕೆಂಪೇಗೌಡರು, ಮಾದರಿ ಆಡಳಿತಗಾರ. ಅವರು ನಿಮ್ಮ ಸ್ವಂತ ಆಸ್ತಿ ಮಾಡ್ಕೊಂಡು ಕೊಟ್ರೆ ಸಾಧ್ಯ ಇಲ್ಲ. ಆ ಬ್ಲಡ್ ನಮ್ಮ ಹತ್ರನೂ ಹರಿತಾ ಇದೆ ಕೆಂಪೇಗೌಡರದು. ಇನ್ನು ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡ ಈಶ್ವರಪ್ಪ, ನಾನು ಹೇಳಿದ್ದನ್ನ TV9 ಕರೆಕ್ಟ್ ಆಗಿ ಪ್ರಸಾರ ಮಾಡಿದೆ ಅಂದ್ರು. ನಾನೆಲ್ಲೂ ಕೊಲ್ಲುವಂತೆ ಹೇಳಲಿಲ್ಲ, ಆದ್ರೂ ನನಗೆ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ಗಳಿಗೂ ಹೆದರೋದಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಪರಮೇಶ್ವರ್ ಹೆದರಿಸೋದಕ್ಕೆ ನೋಟಿಸ್ ಕೊಟ್ಟಿಲ್ಲ ಅಂದಿದ್ದಾರೆ. ಗುಂಡಿಟ್ಟಿ ಕೊಲ್ಲಂತ ಕಾನೂನು ತನ್ನಿ. ಇದನ್ನು ನೀವು ತುಂಬ ಸ್ಪಷ್ಟವಾಗಿ ಹೇಳಿದ್ರಿ. ನಿಮ್ಮ TV9 ಒಬ್ಬರೇ ಈ ರೀತಿ ಸ್ಪಷ್ಟವಾಗಿ ನಾನು ಹೇಳಿದ್ದು. ಅನೇಕರು ಟಿವಿಗಳು ನೋಡ್ತಾ ಇದ್ದೀನಿ ನಾನು. ಅವರೇನು ಹೇಳ್ತಿದ್ದಾರೆ? ಗುಂಡಿಟ್ಟಿ ಕೊಲ್ಲಿ ಅಂತ ಈಶ್ವರಪ್ಪ ಹೇಳಿಕೆ ವಿವಾದ. ನಾನು ಯಾರ್ಯಾರನ್ನೂ ಸುಮ್ಮನೆ ಗುಂಡಿಟ್ಟು ಕೊಲ್ಲಿ ಅಂತ ಹೇಳಿಲ್ಲ. ನಿಮ್ಮ TV9 ಒಂದೇ ಕ್ಲಿಯರಾಗಿ ನೀವು ಹೇಳಿದ್ದು. ದಕ್ಷಿಣ ಭಾರತ ಎಲ್ಲ ರಾಜ್ಯಗಳು ಸೇರಿಕೊಂಡು ಬೇರೆ ರಾಷ್ಟ್ರ ಮಾಡ್ತೀವಿ ಅನ್ನಲ್ಲ, ಅವ್ರ ಮೇಲೆ ನೀವೇನಾದ್ರು ಕೇಸ್ ಹಾಕಿದ್ದೀರಾ? FIR ಹಾಕಿದ್ರಾ? ನೋಟಿಸ್ ಕೊಟ್ರಾ? ನನಗೆ ಯಾಕೆ FIR ಹಾಕ್ತೀರಿ?
ನನಗೆ ಯಾಕೆ ನೋಟಿಸ್ ಕೊಟ್ರಿ? ನಾನು ದೇಶ ಇಬ್ಬಾಗ ಆಗಲಿ ಅಂತ ಹೇಳಿದ್ನ? ಇಂಥದಕ್ಕೆ ಬಗ್ಗೋದು ಇಲ್ಲ, ಹೆದರೋದು ಇಲ್ಲ. ನನಗೆ ಅನೇಕ ನೋಟಿಸ್ಗಳು ಬಂದಿತ್ತು, ಅನೇಕ FIR ಬಿತ್ತು. ಅವರು ಹೆದರ್ಸಕ್ಕೆ ಯಾರೂ ಹೋಗಿಲ್ಲ. ಅವ್ರನ್ನ ಕಾನೂನು ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ. ಅವ್ರನ್ನ ಕರೆದು ಅವರು ಯಾಕಪ್ಪ ಇಂಥ ಹೇಳಿಕೆ ಕೊಟ್ಟಿದ್ದೀರಾ ಅಂತೇಳಿ ಅದಕ್ಕೆ ಸಮಜಾಯಿಸಿ ಕೊಡಲಿ. ಅವ್ರನ್ನ ಯಾರು ಎದುರಿಸಕ್ಕೆ ಹೋಗ್ತಾರೆ? ಈಶ್ವರಪ್ಪನವ್ರನ್ನ ಎದುರಿಸೋಕ್ಕಾಗತ್ತಾ? ಭಾಳ ದೊಡ್ಡವರು ಅವ್ರನ್ನ ಎದುರಿಸೋಕ್ಕಾಗೋದೇ ಇಲ್ಲ. ನೋಟಿಸ್ಗೂ ಜಗ್ಗಲ್ಲ, ಕೇಸ್ ಹಾಕಿದ್ರು ಹೆದರಲ್ಲ ಅಂತಿರೋ ಈಶ್ವರಪ್ಪ DK ಬ್ರದರ್ಸ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ಇವರಿಬ್ಬರ ವಾಕ್ಸಮರ ಅದ್ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.